ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇಂದು ಬಹಳ ವಿಶೇಷವಾಗಿರುವ ಜೂನ್ 18 ಗುರು ಪುಷ್ಯಾಮೃತ ಯೋಗ. ಈ ಯೋಗ ಅಪರೂಪವಾದ ಯೋಗಗಳಲ್ಲಿ ಒಂದಾಗಿರೋದ್ರಿಂದ ಈ ಒಂದು ಸಮಯದಲ್ಲಿ ರಾಯರ ಆಶೀರ್ವಾದ, ಸಾಯಿಬಾಬಾನ ಅನುಗ್ರಹ ಒಟ್ಟಾರೆಯಾಗಿ ನಿಮ್ಮ ಜೀವನವನ್ನು ಬಂಗಾರ ಮಾಡುತ್ತದೆ. ಏಕೆಂದರೆ ಗುರುಗಳ ಸ್ಮರಣೆ ಮಾಡೋದು, ಗುರುಗಳ ಆಶೀರ್ವಾದವನ್ನು ಪಡೆದುಕೊಳ್ಳೋದು ಈ ಸಮಯದ ಬಹಳ ವಿಶೇಷವಾಗಿರುವಂತಹ ಮಹತ್ವವನ್ನು ತಂದುಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆದರೆ ಯಾವ ರಾಶಿಯವರಿಗೆ ಅತ್ಯಂತ ವಿಶೇಷವಾಗಿರುವ ಲಾಭ, ಶುಭ ಯೋಗ ಗುರುಬಲ ಗಜಕೇಸರಿ ಯೋಗ ಅಷ್ಟೇ ಅಲ್ಲದೆ ಗುರು ಪುಷ್ಯ ಯೋಗದಿಂದಾಗಿ ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ವಿಶೇಷವಾಗಿರುವಂತಹ ಹೌದು, ಈ ರಾಶಿಯವರಿಗೆ ಈ ಒಂದು ರಾಯರ ಒಂದು ಅನುಗ್ರಹದಿಂದಾಗಿ ಧನ, ಐಶ್ವರ್ಯ, ಶುಭ ಸುದ್ದಿ, ಅಷ್ಟ ಐಶ್ವರ್ಯ, ಚಂದ್ರನ ಸ್ಥಾನ ಬದಲಾವಣೆಯು ನಿಮ್ಮ ದಿನವನ್ನು ಅದ್ಭುತ ಮಾಡುತ್ತೆ. ಈ ರಾಶಿ ಚಕ್ರದವರಿಗೆ ಅತ್ಯಂತ ಶುಭವಾಗುತ್ತೆ. ವೃತ್ತಿ, ವ್ಯವಹಾರ, ಶಿಕ್ಷಣ, ಕುಟುಂಬ, ಆರೋಗ್ಯ, ಪ್ರೇಮ ಜೀವನದ ದೃಷ್ಟಿಯಿಂದ ಅದ್ಭುತವಾದ ಸಮಯ. ಅದೃಷ್ಟ ಬೆಂಬಲ ನೀಡುವಂತಹ ವಿಶೇಷವಾದ ಸಮಯದಲ್ಲಿ ನಿಮ್ಮ ಮನೆ, ನಿಮ್ಮ ಮನಸ್ಸು, ನಿಮ್ಮ ಜೀವನ ವಿಶೇಷವಾಗಿ ಲಾಭವನ್ನು ತಂದುಕೊಡುತ್ತದೆ. ಹೌದು, ಈ ರಾಶಿ ಚಕ್ರದವರಿಗೆ ಈ ಸಮಯದಲ್ಲಿ ಅದ್ಭುತವಾಗಿರುವಂತಹ ವಿಶೇಷವಾಗಿರುವಂತಹ ಗುರು ಪುಷ್ಯ ಯೋಗದಿಂದಾಗಿ ಗಜಕೇಸರಿ ಯೋಗ ಕೂಡ ರೂಪುಗೊಳ್ತಾ ಇರೋದ್ರಿಂದ ದಿನವಿಡೀ ಒಟ್ಟಾರೆಯಾಗಿ ಚಾಲ್ತಿಯಲ್ಲಿರ್ತಕ್ಕಂಥ ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಈ ರಾಶಿ ಚಕ್ರದವರಿಗೆ ಎಲ್ಲವೂ ಕೂಡ ಭವಿಷ್ಯ ಬಂಗಾರವಾಗುತ್ತದೆ. ಹಾಗಾದರೆ ಈ ರಾಶಿ ಚಕ್ರದಲ್ಲಿ ಇರ್ತಕ್ಕಂಥವರಿಗೆ ಹಣಕಾಸಿನ ಯೋಜನೆ ಅದ್ಭುತವಾಗಿರುತ್ತೆ. ಉತ್ತಮವಾದ ದಿನವನ್ನು ಬರಮಾಡ್ಕೊಳ್ತೀರಾ. ವೃತ್ತಿ ಜೀವನದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಪ್ರಯೋಜನಕಾರಿಯಾಗಿರುತ್ತೆ. ಕೌಟುಂಬಿಕ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ತುಂಬಿರುತ್ತದೆ. ಕೆಲಸಕ್ಕೆ ಸಂಬಂಧಪಟ್ಟಂತೆ ದೀರ್ಘಕಾಲದವರೆಗೆ ಶಾಂತಿ, ಕುಟುಂಬದಲ್ಲಿ ನೆಮ್ಮದಿ, ದೀರ್ಘ ಪ್ರಯಾಣದ ಸಾಧ್ಯತೆಗಳಿದೆ. ಆಸ್ತಿ ಸಂಬಂಧಿತ ವಿವಾದಗಳಿಂದ ನೀವು ಪರಿಹಾರವನ್ನು ಪಡೆದುಕೊಳ್ತೀರಾ. ಕಾನೂನು ವಿಚಾರಗಳಲ್ಲಿ ಜಯ ದೊರೆಯುತ್ತದೆ. ಮಕ್ಕಳ ಕಡೆಯಿಂದ ನಿಮಗೆ ಒಳ್ಳೆಯ ಸಿಹಿ ಸುದ್ದಿ ಸಿಗುತ್ತದೆ. ವಿಶಾಲ ಅದೃಷ್ಟವನ್ನು ಬರಮಾಡಿಕೊಂಡು ರಾಘವೇಂದ್ರ ಸ್ವಾಮಿಗಳು ಮತ್ತು ಶ್ರೀ ಶಿರಡಿ ಸಾಯಿಬಾಬಾನ ಆಶೀರ್ವಾದಕ್ಕೆ ನೇರವಾಗಿ ಪಾತ್ರರಾಗ್ತಿರ್ತಕ್ಕಂತಹ ರಾಶಿಗಳು ಯಾವ್ಯಾವು ಎಲ್ಲವನ್ನ ಕೂಡ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡಿ. ಹೌದು, ಈ ರಾಶಿ ಚಕ್ರದವರಿಗೆ ಆಸ್ತಿ ಸಂಬಂಧಿತ ಇರ್ತಕ್ಕಂತಹ ತೊಂದರೆಗಳು ಪರಿಹಾರವಾಗುತ್ತೆ. ಕಾನೂನು ವಿಚಾರಗಳಲ್ಲಿ ಅದ್ಭುತವಾಗಿರುವಂತಹ ಫಲಿತಾಂಶವನ್ನ ಪಡೆದುಕೊಳ್ತೀರಾ. ಮಕ್ಕಳ ಕಡೆಯಿಂದ ನಿಮಗೆ ಅದ್ಭುತವಾದ ಸಿಹಿ ಸುದ್ದಿಗಳು ಸಿಗ್ತಾ ಹೋಗುತ್ತೆ. ಇದು ಸಂಬಂಧದಲ್ಲಿ ಭಾವನಾತ್ಮಕವಾಗಿರುವಂತಹ ಏರಿಳಿತಗಳನ್ನು ದೂರ ಮಾಡುತ್ತೆ. ಸ್ವಯಂ ನಿಯಂತ್ರಣದಲ್ಲಿ ನೀವಿರಬೇಕಾಗುತ್ತೆ. ಅತಿಯಾದ ಕೋಪವನ್ನು ತಪ್ಪಿಸಿ ಹಣಕ್ಕೆ ಸಂಬಂಧಿಸಿದಂತಹ ನಿರ್ಧಾರಗಳನ್ನು ಬಹಳ ಚಿಂತನಾಶೀಲವಾಗಿ ತೆಗೆದುಕೊಳ್ಬೇಕು. ಇದು ನಿಮ್ಮ ಆರ್ಥಿಕವಾದ ಸ್ಥಿತಿಯನ್ನು ಸುಧಾರಿಸುತ್ತದೆ. ಅದೃಷ್ಟ, ಶಾಂತಿ, ನೆಮ್ಮದಿಯ ಒಂದು ದಿನವನ್ನು ನೀವು ಬರಮಾಡ್ಕೊಳ್ತೀರಾ. ಈ ದಿನದಲ್ಲಿ ನೀವು ಮಾಡಬೇಕಾಗಿರುವಂತಹ ಪರಿಹಾರವನ್ನು ಕೂಡ ವಿಡಿಯೋದ ಕೊನೆಯಲ್ಲಿ ತಿಳಿಸಿಕೊಡ್ತೇವೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಈ ರಾಶಿಯವರಿಗೆ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಹಣಕಾಸಿನ ವಿಚಾರದ ದೃಷ್ಟಿಯಿಂದ ಅದೃಷ್ಟ ಇರುತ್ತೆ. ಕುಟುಂಬ ಜೀವನದಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ಕೆಲವರಿಗೆ ಪೂರ್ವಿಕರ ಆಸ್ತಿಯಿಂದ ಆರ್ಥಿಕ ಲಾಭವಾಗಬಹುದು. ನೀವು ಶೈಕ್ಷಣಿಕ ಕೆಲಸದಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ತೀರಾ. ನೀವು ಕುಟುಂಬದೊಂದಿಗೆ ಎಲ್ಲೋ ಪ್ರಯಾಣಿಸಲು ಯೋಚಿಸಬಹುದು. ಸಂಬಂಧದಲ್ಲಿ ಆಪ್ತತೆ ಹೆಚ್ಚಾಗುತ್ತೆ. ಸಂಗಾತಿಯೊಂದಿಗೆ ಭಾವನಾತ್ಮಕ ಬಂಧವು ಬಲವಾಗುತ್ತದೆ. ಒಟ್ಟಾರೆಯಾಗಿ ರಾಶಿ ಚಕ್ರದವರಿಗೆ ವ್ಯಾಪಾರದಲ್ಲಿ ಲಾಭ ಇರುತ್ತೆ. ಅನೇಕ ಆದಾಯದ ಮೂಲಗಳಿಂದ ಆರ್ಥಿಕವಾಗಿ ಲಾಭವಿದೆ. ಜೀವನದಲ್ಲಿ ಸಂತೋಷ, ಸಮೃದ್ಧಿ ಮತ್ತು ಶಾಂತಿ ಇರುತ್ತದೆ. ಒಟ್ಟಾರೆಯಾಗಿ ಶಿರಡಿ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಹಣಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಬದಲಾವಣೆ, ಬೆಳವಣಿಗೆಯನ್ನು ತಂದುಕೊಡುತ್ತೆ. ಅನೇಕ ರೀತಿಯ ಆದಾಯದ ಮೂಲಗಳು, ಆರ್ಥಿಕವಾಗಿ ಲಾಭಗಳು ಕಂಡುಕೊಳ್ಬಹುದು. ಕೌಟುಂಬಿಕ ಜೀವನದಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ಹೊಸ ಆಸ್ತಿ ಖರೀದಿಸುವ ಅವಕಾಶ ಇದೆ. ನಿಮ್ಮ ಖರ್ಚನ್ನು ನಿಯಂತ್ರಿಸಿ ಹೂಡಿಕೆ ಸಂಬಂಧಿತ ನಿರ್ಧಾರವನ್ನು ಬಹಳ ಚಿಂತನಾಶೀಲವಾಗಿ ತೆಗೆದುಕೊಳ್ಳಿ. ಇದು ನಿಮ್ಮ ಆರೋಗ್ಯದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ಪ್ರತಿದಿನ ಯೋಗ ಮತ್ತು ವ್ಯಾಯಾಮ ಮಾಡಿ ನಿಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೆ ಗಮನ ಕೊಡಿ. ಇಡೀ ನಿಮ್ಮ ಆರೋಗ್ಯಕರ ಮತ್ತು ಶಕ್ತಿಯುತವಾಗಿರುವಂತಹ ಸಮಯವನ್ನು ಒಂದು ವಿಶೇಷವಾಗಿ ಈ ರಾಶಿ ಚಕ್ರದವರು ಬರಮಾಡ್ಕೊಳ್ಳೋದ್ರಿಂದ ದೀರ್ಘಕಾಲದವರೆಗೆ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗಳು ಪರಿಹಾರವಾಗುತ್ತೆ. ವೃತ್ತಿ ಜೀವನದಲ್ಲಿ ಹೊಸ ಸಾಧನೆಯನ್ನು ಸಾಧಿಸಲಾಗುತ್ತೆ. ಉದ್ಯೋಗಸ್ಥರಿಗೆ ಬಡ್ತಿಯ ಅವಕಾಶ ಹೆಚ್ಚಾಗುತ್ತೆ. ಇದು ನಿಮ್ಮ ಸಹೋದರ, ಸಹೋದರಿ ಅಥವಾ ಆಪ್ತ ಸ್ನೇಹಿತರು ಆರ್ಥಿಕವಾಗಿ ಸಹಾಯ ಮಾಡಬೇಕಾಗಿರುವಂತಹ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಒಟ್ಟಾರೆಯಾಗಿ ಒಂದು ವಿಶೇಷವಾಗಿರುವ ಗುರು ಪುಷ್ಯಾಮೃತ ಯೋಗದಿಂದಾಗಿ ನಿಮ್ಮ ಪ್ರೇಮ ಸಂಬಂಧದಲ್ಲಿ ಮಾಧುರ್ಯತೆ ಇರುತ್ತೆ. ನಿಮ್ಮ ಸಂಗಾತಿಯಿಂದ ನೀವು ಸಂಪೂರ್ಣ ಬೆಂಬಲವನ್ನು ಪಡೆದುಕೊಳ್ತೀರಾ. ಕೌಟುಂಬಿಕ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ತುಂಬಿರುತ್ತದೆ. ನೀವು ಜೀವನದಲ್ಲಿ ಮೋಜಿನ ಕ್ಷಣವನ್ನು ಆನಂದಿಸಬಹುದು. ವಿದ್ಯಾರ್ಥಿಗಳು ತಮ್ಮ ಶ್ರಮದ ಫಲವನ್ನು ಪಡೆಯುತ್ತಾರೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಅಂಕವನ್ನು ಯಶಸ್ವಿಯಾಗಿ ಗಳಿಸಿಕೊಳ್ಳಬಹುದು. ಕುಟುಂಬದಲ್ಲಿ ಒಳ್ಳೆಯ ಸಿಹಿ ಸುದ್ದಿ, ಆಸ್ತಿ ಸಂಬಂಧಿತ ವಿವಾದಗಳಿಂದ ಪರಿಹಾರ ಎಲ್ಲವೂ ಕೂಡ ನೀವು ಅಂದುಕೊಂಡಂತೆ ನಡೀತಾ ಹೋಗುತ್ತೆ. ಈ ರಾಶಿ ಚಕ್ರದವರ ಜೀವನ ಇನ್ನು ಮುಂದೆ ಮಣ್ಣು ಮುಟ್ಟಿದರೂ ಕೂಡ ಬಂಗಾರವಾಗುವ
ಆಗುವಂತಹ ಸಮಯ. ಈ ಸಮಯದಲ್ಲಿ ಸೋಲೇ ಇರೋದಿಲ್ಲ. ಹಣಕಾಸಿನ ಸುರಿಮಳೆ ಸುರಿಯುತ್ತದೆ. ನಿಮ್ಮ ಕೆಲಸವು ಅತ್ಯುತ್ತಮವಾದ ಫಲಿತಾಂಶವನ್ನು ನೀಡುತ್ತದೆ. ಬಹುಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳು ಪ್ರಾರಂಭವಾಗಲಿದ್ದು ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸುವಲ್ಲಿ ನೀವು ಯಶಸ್ವಿಯಾಗ್ತೀರಾ. ಅನೇಕ ಆದಾಯದ ಮೂಲಗಳಿಂದ ಆರ್ಥಿಕ ಲಾಭ ಇದೆ. ವೃತ್ತಿ ಜೀವನದಲ್ಲಿ ನೆಟ್ವರ್ಕಿಂಗ್ ಹೆಚ್ಚಾಗುತ್ತೆ. ಹೊಸ ಜನರ ಪರಿಚಯವಾಗುತ್ತೆ. ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ನಿಮ್ಮ ಸಂಗಾತಿಯಿಂದ ನೀವು ಅದ್ಭುತವಾದ ಬೆಂಬಲವನ್ನು ಪಡೆದುಕೊಳ್ತೀರಾ. ಒಟ್ಟಾರೆಯಾಗಿ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಮತ್ತು ಶಿರಡಿ ಸಾಯಿಬಾಬನ ಅನುಗ್ರಹ ನಿಮ್ಮ ದಿನವನ್ನು ಅದ್ಭುತ ಮಾಡುತ್ತೆ. ಅನೇಕ ದೊಡ್ಡ ದೊಡ್ಡ ಬದಲಾವಣೆಗಳು ಜೀವನ ಶೈಲಿಯಲ್ಲಿ ನಡೀತಾ ಹೋಗುತ್ತೆ. ಹಣವನ್ನು ಬಹಳ ಬುದ್ಧಿವಂತಿಕೆಯಿಂದ ನಿರ್ವಹಿಸಬೇಕು. ಇಂದು ನೀವು ನಿಮ್ಮ ವೃತ್ತಿ ಜೀವನದ ಗುರಿಗಳ ಬಗ್ಗೆ ಪ್ರೇರೇಪಿತವಾಗಿ ಕಾಣ್ತೀರಾ. ನೀವು ಕುಟುಂಬ, ಸ್ನೇಹಿತರು ಅಥವಾ ಒಡ ಹುಟ್ಟಿದವರ ಜೊತೆ ಪ್ರವಾಸವನ್ನು ಯೋಜಿಸಬಹುದು. ಕೆಲವರಿಗೆ ಹಳೆಯ ಆಸ್ತಿ ಮಾರಾಟ ಲಾಭ ಸಿಗುತ್ತದೆ. ಇನ್ನು ಶೈಕ್ಷಣಿಕ ಕೆಲಸಗಳಲ್ಲಿ ಅಪಾರವಾದ ಯಶಸ್ಸನ್ನು ಗಳಿಸಿಕೊಳ್ತೀರಾ. ಸಾಮಾಜಿಕ ಸ್ಥಾನಮಾನ ಪ್ರತಿಷ್ಠೆ ಹೆಚ್ಚಾಗ್ತಾ ಹೋಗುತ್ತೆ. ಒಂಟಿ ಜನರು ಪ್ರಣಯ ಜೀವನದಲ್ಲಿ ಇಂದು ಆಸಕ್ತಿಯಾಗಿರುವಂತಹ ತಿರುವುಗಳನ್ನು ಕಂಡುಕೊಳ್ಬಹುದು. ಯಾರಿಗೆಲ್ಲ ಮದುವೆ ಆಗಿಲ್ವೋ ಅಂಥವರಿಗೆ ಸಿಹಿ ಸುದ್ದಿ ಕೇಳಿ ಬರುತ್ತದೆ. ಹೊಸ ಜನರನ್ನು ಭೇಟಿ ಮಾಡಲು ಸಿದ್ಧರಾಗಬೇಕು. ಕುಟುಂಬ ಸದಸ್ಯರೊಂದಿಗೆ ಅನಗತ್ಯವಾದ ವಾದವನ್ನು ತಪ್ಪಿಸಬೇಕು. ನಿಮ್ಮ ಆರೋಗ್ಯ ಅದ್ಭುತವಾಗಿದ್ದರೆ ಯಾವುದೇ ಕೆಲಸದಲ್ಲೂ ಕೂಡ ಲಾಭವನ್ನು ಕಂಡುಕೊಳ್ಬಹುದು. ಈ ದಿನ ಮಾಡಬೇಕಾಗಿರುವ ಪರಿಹಾರ ಅಂತ ಅನ್ನೋದಾದರೆ ಖಂಡಿತವಾಗಿ ವಿಷ್ಣು ಮಹಾಲಕ್ಷ್ಮಿ ದೇವಿಯನ್ನು ಪೂಜಿಸಬೇಕು. ಅದ್ರ ಜೊತೆಗೆ ರಾಘವೇಂದ್ರ ಸ್ವಾಮಿ, ದತ್ತಾತ್ರೇಯ ಅಥವಾ ಶಿರಡಿ ಸಾಯಿಬಾಬನ ದರ್ಶನವನ್ನು ಪಡೆದುಕೊಳ್ಬೇಕು. ಕಡಲೆಕಾಳು, ಕಡಲೆಬೇಳೆ ಯಾವುದಾದ್ರೂ ದಾನವನ್ನು ನೀಡಬೇಕು. ಹಳದಿ ಬಟ್ಟೆಯನ್ನು ಈ ದಿನ ಧರಿಸೋದ್ರಿಂದ ಖಂಡಿತವಾಗಿ ಶುಭವಾಗುತ್ತದೆ. ನಿಮ್ಮ ಜೀವನದಲ್ಲಿ ದಾನ ಮಾಡುವಂತಹ ವಸ್ತುಗಳಿಂದ ಹಲವಾರು ರೀತಿಯ ಒಂದು ವಿಶೇಷವಾಗಿ ಶಕ್ತಿ, ಸಾಮರ್ಥ್ಯ, ನಿಮ್ಮ ಜೀವನದ ಬಹುತೇಕ ಕನಸುಗಳು ನನಸಾಗುತ್ತದೆ. ಹಾಗಾಗಿ ಸಮಯ ನಿಮ್ಮ ಜೀವನದಲ್ಲಿ ಹೃದಯದಲ್ಲಿ ಇರ್ತಕ್ಕಂತಹ ಅಚಲ ನಂಬಿಕೆಗಳು, ಶ್ರದ್ಧಾ ಭಕ್ತಿಯಿಂದ ಮಾಡುವಂತಹ ಕೆಲಸಗಳು ಉತ್ತಮವಾಗಿರುವಂತಹ ಪ್ರತಿಕ್ರಿಯೆ ಮತ್ತು ಒಂದು ಲಾಭವನ್ನು ತಂದುಕೊಡುತ್ತೆ ಅಂತೇಳಿ ತಪ್ಪಾಗೋದಿಲ್ಲ. ಉದ್ಯೋಗ ಮತ್ತು ವ್ಯಾಪಾರಕ್ಕೆ ವಾತಾವರಣ ಅನುಕೂಲಕರವಾಗ್ತಾ ಹೋಗುತ್ತೆ. ಯಾವುದೇ ಕೆಲಸ ಮಾಡಲು ಕೂಡ ಲಾಭವನ್ನು ಕಂಡುಕೊಳ್ತೀರಾ. ಇಷ್ಟರ ಅದೃಷ್ಟವನ್ನು ಬರಮಾಡ್ಕೊಳ್ತಕ್ಕಂಥ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ ವೃಶ್ಚಿಕ ರಾಶಿ, ಸಿಂಹ ರಾಶಿ, ಮೀನ ರಾಶಿ, ಕುಂಭ ರಾಶಿ, ತುಲಾ ರಾಶಿ, ಧನಸು ರಾಶಿ, ಮಕರ ರಾಶಿ. ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ಶಿರಡಿ ಸಾಯಿಬಾಬಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.